ಇದು ಸಖತ್ ಸ್ಪೈಸಿ ಆದಂತ ಪನೀರ್ ಟೇಚಾ ರೈಸ್. ಇದು ಮಾಡೋದಕ್ಕೆ ಬಹಳ ಸುಲಭ ಅಂಡ್ ಇದು ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ, ಯಾಕೆಂದ್ರೆ ಇದು ಸಖತ್ ರುಚಿಕರ ಮಾತ್ರ ಅಲ್ಲ, ಸಖತ್ ಹೆಲ್ದಿ ಕೂಡ. ಬಟ್ ಇದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕಂದ್ರೆ ಅದರ ಸೀಕ್ರೆಟ್ ನಾವು ಯೂಸ್ ಮಾಡೋ ರೈಸ್. ಅದಕ್ಕಾಗಿ ನಾನು ದಾವತ್ ಸೂಪರ್ ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೀನಿ. ಇದರ ಗ್ರೇನ್ಸ್ ಲಾಂಗ್ ಅಂಡ್ ಫ್ಲಫಿ ಆಗಿರುತ್ತೆ, ಇದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಇದು ಚೆನ್ನಾಗಿ ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಡಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಿಟ್ಟು ಅದರಲ್ಲಿ ಉಪ್ಪು ಹಾಕೊಂಡು ಆಮೇಲೆ ನೆನೆಸಿಟ್ಟಿರುವಂತಹ ರೈಸ್ ಹಾಕೋಬೇಕು. ಆ ರೈಸ್ ಗ್ರೈನ್ಸ್ ನೋಡಿ ಹೇಗೆ ಸಪರೇಟ್ ಆಗಿದೆ, ಫ್ಲಫಿ ಆಗಿದೆ ಅಂತ. ಜೊತೆಗೆ ಇದರ ಸ್ಮೆಲ್ ಕೂಡ ಬೊಂಬಟ್ ಆಗಿರುತ್ತೆ. 10 ರಿಂದ 12 ನಿಮಿಷಗಳಲ್ಲಿ ಇದು ಕರೆಕ್ಟ್ ಆಗಿ ಬೆಂದಿರುತ್ತೆ. ಆಮೇಲೆ ಇದನ್ನ ಸೋಸ್ಕೊಂಡು ಪಕ್ಕಕ್ಕಿಡಿ. ಈಗ ಮಸಾಲ ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದರೊಳಗೆ ಕಡಲೆ ಬೀಜ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಒಂದಾದ್ಮೇಲೆ ಒಂದು ಹಾಕಿ ಫ್ರೈ ಮಾಡ್ಕೊಂಡು ಕೊನೆಯದಾಗಿ ಸ್ವಲ್ಪ ಜೀರಿಗೆ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಗೋಳಾಗಕ್ ಬಿಡಿ. ಇದೀಗ ಫುಲ್ ಫೈನ್ ಆಗಿ ಗ್ರೈಂಡ್ ಮಾಡಬಾರ್ದು, ಜಸ್ಟ್ ಕ್ರಶ್ ಮಾಡಬೇಕು ಅಷ್ಟೇ. ಅದನ್ನ ಬಾಣ್ಲಿಗೆ ಹಾಕೊಂಡು ಜೊತೆಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ ಸ್ವಲ್ಪ ನೀರು ಸೇರಿಸ್ಕೊಂಡು ಅರ್ಧ ಪನೀರು ಗ್ರೇಟ್ ಮಾಡಿ ಸೇರಿಸಿ ಇನ್ನರ್ಧ ಪನೀರು ಕ್ರಶ್ ಮಾಡಿ ಹಾಕೊಳ್ಳಿ. ಇದು ಚೆನ್ನಾಗಿ ಕಲಸ್ಕೊಂಡು ಆಮೇಲೆ ಬೇಯಿಸಿಟ್ಟಿರುವಂತಹ ದಾವತ್ ಸೂಪರ್ ಬಾಸ್ಮತಿ ರೈಸ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಪುಡಿಯಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆ ರಸ ಹಾಕಿ ಮೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ ರುಚಿಕರವಾದಂತಹ ಪನೀರ್ ಟೇಚಾ ರೈಸ್ ತಯಾರ್. ದಾವತ್ ಸೂಪರ್ ಬಾಸ್ಮತಿ ರೈಸ್ ನಿಮ್ಮ ಪಾಕ ವಿಧಾನಗಳನ್ನು ಸೂಪರ್ ಮಾಡುತ್ತದೆ.